ಬಿಜೆಪಿ ಅವರು ಏನ್ ಹೇಳೋದಂದ್ರೆ ಇಲ್ಲಿ ಬಂದು ನಾವು ವಿಧಾನಸಭೆಯಲ್ಲಿ ಜನಪರ ಕೆಲಸಗಳ ವಿಚಾರವಾಗಿ ಚರ್ಚೆ ಮಾಡಬೇಕು, ವಿಶ್ರಾಂತಿ ಮಾಡೋದಕ್ಕೆ ಮಲಗೋದಕ್ಕೆ ಮಸಾಜ್ ಮಾಡೋದಕ್ಕೆಲ್ಲ ಬರೋದು ಅಂತ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಸಾರ್ವಜನಿಕವಾಗಿ ಕೂಡ ಸ್ವಲ್ಪ ಟೀಕೆ ವ್ಯಕ್ತವಾಗಿದೆ. ನೋಡಿ, ನಾನೊಬ್ಬ ಸಭಾಧ್ಯಕ್ಷನಾಗಿ ಶಾಸಕರ ಬೇಡಿಕೆ ಮತ್ತು ಅಲ್ಲಿ ಅನುಕೂಲ ವ್ಯವಸ್ಥೆ ಅವರಿಗೆ ಮಾಡಿಕೊಳ್ಳೋ ಜವಾಬ್ದಾರಿ ನಂದು. ನಾನು ಯಾವಾಗ ಹೇಳ್ತಾ ಇದ್ದೇನೆ, ಶಾಸಕರನ್ನು ವೈದಿಕಲಾಗಿ ನೋಡಬೇಡಿ, ಅವ್ರ ಮಿತ್ರರಾಗೆ, ನಿಮ್ಮ ತಂದೆ ತಾಯಂದಿರಾಗೆ ಅಥವಾ ನಿಮ್ಮ ಹಿರಿಯ ಅಣ್ಣನಾಗೆ ನೋಡಿ. ಎಲ್ಲ ವಯಸ್ಸಿನವರು ಇದ್ದಾರೆ. ಅದುವೇ ಸಂದರ್ಭದಲ್ಲಿ ಹೊರಗೆ ಹೋಗಿ ರೆಸ್ಟ್ ತಗೊಳ್ಬಹುದು, ಎಲ್ಲಚ್ಚಿಗೆ ಮತ್ತೆ ಸೆಷನ್ನಿಂದ ಎಲ್ಲಚ್ಚಿಗೆ ಹೋಗಿ ಅಲ್ಲಿ ರೆಸ್ಟ್ ತಗೊಂಡು ಮತ್ತೆ ಬರುವ ಬದಲು ಅದು ಮತ್ತೆ ದೂರದ ಹೋಟೆಲ್ಗೆ ಹೋಗಿ ಅಲ್ಲಿ ಊಟ ಮಾಡಿ ಬರೋದಲ್ಲಿ ಇಲ್ಲ ವ್ಯವಸ್ಥೆ ಮಾಡಿದ್ರೆ ನಮಗೆ ಇಲ್ಲಿ ಅನುಕೂಲ ಇಲ್ಲ ಅಂತೇಳಿ ಹೊರಗೆ ಹೋಗುವವರು ಕಡಿಮೆ ಆಗ್ತದೆ. ಅವ್ರು ಇಲ್ಲಿ ಅದನ್ನು ಇರ್ತಾರೆ. ಅದಕ್ಕೆ ಅನುಗುಣವಾಗಿ ಕೆಲವೊಂದು ನಾವು ಬೇಸ್ ನೆಸೆಸಿಟಿ ನಾವು ಇದು ಕೊಟ್ಟಿದ್ದೇವೆ. ಅದಕ್ಕೆ ಏನಿದೆ ಅದು ಕೂಡ ನಾವು ರೆಂಟಲ್ಲಿ ತೆಗೆದುದಾದ್ರೂ ಕೂಡ ಕಮ್ಮಿ, ಪರ್ಚೇಸ್ ಆಗಿದ್ರು ಕೂಡ ಕಮ್ಮಿ. ಏನು ರೇಟ್ ಆಗಿ ಒಟ್ಟಾರೆ ರೇಟ್ ಹೋಟೆಲ್ ಖರ್ಚು ಎಷ್ಟಾಗ್ಬೋದು ಅಂತ ಹೇಳಿದ್ರೆ ಮ್ಯಾಕ್ಸಿಮಮ್ ಒಂದು 4 ಲಕ್ಷ ರೂಪಾಯಿ ಆಗ್ಬೋದು. ಅದಕ್ಕೆ 224 ಶಾಸಕರಿಗೆ ಒಂದು ಸೆಷನ್ ನಡೆಯುವಾಗ ಅವರೊಂದು ಅನುಕೂಲಕ್ಕೆ ಒಂದು 4 ಲಕ್ಷ ರೂಪಾಯಿ ಖರ್ಚು ಮಾಡುದು ಅದು ದೊಡ್ಡ 224 ದೊಡ್ಡ ಮೊತ್ತ ಆಗ್ತದೆ. 2,000 ರೂಪಾಯಿ ಆಯ್ತು ಒಬ್ಬರಿಗೆ 224 ಅಂತ ಹೇಳಿದ್ರೆ. ಒಂದು ಏನು ದೊಡ್ಡ ಮಟ್ಟ ಖರ್ಚು ಬರುವುದಿಲ್ಲ. ಎರಡನೇದು, ಮಸಾಜ್ ಚೇರ್ಗೂ ನಮ್ಗೆ ಯಾವುದೇ ಚಾರ್ಜ್ ಇಲ್ಲ. ಏನು ಇವತ್ತು ಕಂಪನಿ ಡೆಮೋ ಹಾಕಿದ್ದಾರೆ ಅದನ್ನು ಬಹುಶಃ ನಾವು ಇವತ್ತು ಅದನ್ನು ಯಾವ ರೀತಿ ನೋಡಿಕೊಳ್ಳಿಕ್ಕೆ ಇದೆ. ಮತ್ತೆ ಚೆನ್ನಾಗಿದೆ ಮೆಂಬರ್ ಅದನ್ನು ಮನೆಗೆ ಅವರೇ ಸ್ವಂತ ದುಡ್ಡಲ್ಲಿ ಅವರಿಗೆ ಪರ್ಚೇಸ್ ಮಾಡ್ಬೋದು. ಯಾವುದು ಖರ್ಚು ವೆಚ್ಚ ಕಡಿಮೆ ಮಾಡಿ ಕೊಡುವ ಸವಲತ್ತನ್ನು ಕೊಟ್ಟರೆ ಇದರಲ್ಲಿ ಸಮಸ್ಯೆ ಏನಿದೆ? ಟೀಕೆ ಮಾಡೋರು ಇರಲಿ, ಅದರ ಇನ್ನೊಬ್ಬರು ಇರಲಿ, ನಮ್ಗೆ ಯಾವುದೇ ಪಕ್ಷಾಧಾರಿತವಾಗಿಲ್ಲ. ಅದು ಎಲ್ಲರಿಗೂ ಇರುವಂಥ ಅವಕಾಶ. ಮತ್ತು ಬಿಜೆಪಿ ಪಕ್ಷದ ಮತ್ತು ಪ್ರತಿಪಕ್ಷದ ನಾಯಕರೇ ನೀವು ಆಡಳಿತ ಲಾಂಜಲ್ಲಿ ಮಾತ್ರ ಅಲ್ಲ, ನಮ್ಮ ಲಾಂಜಲ್ಲಿ ಕೂಡ ಹಾಕಿ ಅಂತ ಕೂಡ ನಮ್ಮ ಹತ್ರ ಬಂದು ಕೇಳಿದ್ದು. ಅವ್ರ ಬೇಡಿಕೆ ಕೂಡ ಇತ್ತು, ಅದು ಸ್ವಾಭಾವಿಕ ಇರುವಂಥ ಅದೇನು ಇದಿಲ್ಲ. ಕೆಲವರು ಯಾರಾದ್ರ ಬಗ್ಗೆ ಟೀಕೆ ಮಾಡ್ತಾರೆ, ಅದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಒಂದು. ಎರಡು, ಅಟ್ಲೀಸ್ಟ್ ಟೀಕೆ ಮಾಡುವವರು ಕೂಡ ಸಂಪೂರ್ಣವಾದ ಅಟೆಂಡೆನ್ಸ್ ಅಸೆಂಬ್ಲಿ ಒಳಗಡೆ ಇರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅಲ್ಲ, ಇಲ್ಲಿ 224 ಮಲಗಿದ್ರೆ ಮತ್ತೆ ನಾನೆಂತ ಮಾಡುದು ಇಲ್ಲಿ? ಅದಕ್ಕೆ ಯಾರಿಗೆ ಬೇಕು ಅವ್ರು ಮಾತ್ರ ಇಲ್ಲಿ ಹೋಗ್ತಾರೆ. ಅದಕ್ಕೆ ನಾವು ಸೀಮಿತವಾಗಿ ಇಟ್ಟಿದ್ದೇವೆ. ಹೌದು, ಇಲ್ಲ ಅಂಥದ್ದು ಯಾವುದೂ ಇಲ್ಲ. ಕಲಾಪಾಠ ನೋಡಿ, ಎಲ್ಲರಿಗೂ ಕೂಡ ಸೆಷನ್ ಬರಲಿಕ್ಕೆ ಇಂಟ್ರೆಸ್ಟ್ ಇದೆ. ಪ್ರಾಬ್ಲಮ್ ಏನಿದೆ, ಮುಂಚೆ ಊಟಕ್ಕೆ ಸ್ಪಷ್ಟವಾದ ಊಟ ಸಿಗ್ತಿರ್ಲಿಲ್ಲ. ಅವ್ರಿಗೆ ಹೆಲ್ತ್ ಕನ್ಸರ್ನ್ ಕೂಡ ಇದೆ ಅಲ್ಲ. ಅದಕ್ಕೆ ಅವರು ಹೋಟೆಲ್ಗೆ ಹೋಗ್ತಿದ್ರು. ಹೋಟೆಲ್ಗೆ ಹೋದ್ರೆ ಮತ್ತೆ ಬರೋಕೆ ಲೇಟ್ ಆಗ್ತಿತ್ತು. ಅಥವಾ ಊಟ ಆದ ನಂತರ 1-1.5 ಗಂಟೆ ಗ್ಯಾಪ್ ಇದೆ, 20 ನಿಮಿಷದಲ್ಲಿ ಊಟ ಮಾಡಿ ಮುಗಿಸ್ತಾರೆ. ಮತ್ತೆ 1 ಗಂಟೆ ಇದೆ, ಏನು ಮಾಡಿ ಸ್ವಲ್ಪ ರೆಸ್ಟ್ ತಗೊಂಡು ಬರುವಂತ ಭಾವನೆ. ಈ ರೀತಿ ಸಣ್ಣ ಸಣ್ಣ ವಿಚಾರಗಳು ಇರುವಂತ ಇದಕ್ಕೆ ಹಾಗೆ ಈಗ ನಾವು ನೀರು ಕೊಡ್ತಾ ಇದ್ದೇವೆ. ಒಳಗಡೆ ನೀರು ಅಲ್ಲಿ ಕೊಡ್ತಾ ಇದ್ದೇವೆ. ಆಲೋಚನೆ ಮಾಡಿದ್ದೆ, ಯಾಕೆಂದ್ರೆ ಬರೀ ನಾನು ಟೀ ಒಂದು ಕಾಫಿ ಟೀ ಕುಡಿದು ಬರ್ತೇನೆ ಅಂತೇಳಿ ಹೊರಗೆ ಹೋಗೋರು ಹಾಗಂದೆ. ಅದೇ ನಾನು ಕೂಡ ಶಾಸನ ಆಗಾಗ ಹೋಗ್ತಿದ್ದೆ. ಯಾಕೆಂದ್ರೆ ಒಂದೇ ಕಡೆ ಕೂತು ನಮ್ಗೆ ಕೂಡ ಸಾಕಾಗುವ ಕಾರಣ. ಸೊ ನಾವು ಹೊರಗೆ ಬಂದ ತಕ್ಷಣ ಅಲ್ಲಿ ಊರವರು ಪಬ್ಲಿಕ್ ಅವರು ಇವರು ಹರಟೆ ಮಾಡಿಕೊಂಡು ಮತ್ತೆ ಅಲ್ಲಿ ಒಳಗೆ ಅಸೆಂಬ್ಲಿ ನಡೀತಾ ಇದೆ, ಇಲ್ಲಿಯವರು ಟೈಮ್ ಪಾಸ್ ಆಗೋದೆ ಗೊತ್ತಾಗುದಿಲ್ಲ. ಅದು ಆಲೋಚನೆ ಚಿಂತನೆ ಇದೆ, ಅದನ್ನು ಚರ್ಚೆ ಮಾಡಿದ್ರೆ ನಾವು ತೀರ್ಮಾನ ತಗೊಳ್ತೀವಿ. ಇಲ್ಲ ಒಂದು ಆಲೋಚನೆ ಮಾತ್ರ. ಸರ್, ಆಮೇಲೆ ಅಸೆಂಬ್ಲಿ ಒಳಗಡೆ ಅಪೋಸಿಷನ್ ಪಾರ್ಟಿಯವ್ರನ್ನ ಸರಿಯಾಗಿ ಫೋಕಸ್ ಮಾಡ್ತಿಲ್ಲ ಅಂತ ಬಹಳಷ್ಟು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲ, ಅದೇ ಏನೋ ಸಣ್ಣ ಪುಟ್ಟ ಟೆಕ್ನಿಕಲ್ ಸಮಸ್ಯೆ ಇತ್ತು, ಎಲ್ಲ ಕೂಡ ಸ್ವಲ್ಪ ಬಗೆಹರಿಸಿದ್ದಾರೆ. ಅಲ್ಲ, ಅವರು ಪ್ರೊಟೆಸ್ಟ್ ಮಾಡುವಂತ ಸಂದರ್ಭದಲ್ಲಿ ಏನು ಗಂಭೀರವಾದಂತ ವಿಚಾರ ಪ್ರಸ್ತಾಪ ಮಾಡಿದಾಗ ಅದೇ ಯಾವ ಕೂಡ ಆಗ್ಲಿಲ್ಲ. ಮೊನ್ನೆ ಒಂದು ಸಣ್ಣ ವಿಚಾರ ಆಯ್ತು, ನಾವು ಕರೆದ ಟೆಕ್ನಿಕಲ್ ಸಮಸ್ಯೆ ಸರಿಪಡಿಸಿ ಅಂತ ಹೇಳಿದ್ದಾರೆ, ಅದು ಸರಿಪಡಿಸಿದ್ದಾರೆ. ಸರ್, ಆಮೇಲೆ ಇದು ಶಾಸಕರಿಗೆ ಕ್ಲಬ್ ವಿಚಾರ ಬರ್ತದೆ ಮಾಡ್ತೇವೆ ನಾವು. ನೋಡಿ, IAS ಆಫೀಸರ್ಗೆ ಕ್ಲಬ್ ಇದೆ, KS ಆಫೀಸರ್ಗೆ ಕ್ಲಬ್ ಇದೆ, ಸರ್ಕಾರಿ ನೌಕರನವರಿಗೆ ಒಂದು ಜಾಗದಿಂದ ಇದೆ, ಒಂದು ಕೂತ್ಕೊಳ್ಳಿಕ್ಕೆ, ಮಾತಾಡ್ಲಿಕ್ಕೆ, ಊಟ ಮಾಡ್ಲಿಕ್ಕೆಲ್ಲ. ಇಷ್ಟು ಶಾಸಕರಿಗೆ ಇರಲಿಲ್ಲ. ಈ ಸಲ ಶಾಸಕರದನ್ನು ಮಾಡ್ತೇವೆ. ನಮ್ಗೆ ಗೊತ್ತಿಲ್ಲ ಆಯ್ತು. ಸರ್ಕಾರದ ಮಂತ್ರಿಗಳು ಯಾವುದು ಅಲ್ಲ, ಈಗ ಆಲ್ರೆಡಿ ರನ್ನಿಂಗ್ ಸ್ಟಾರ್ಟೆಡ್, ಆಲ್ರೆಡಿ ರನ್ನಿಂಗ್. ಎಲ್ಲ ಇದ್ದಂಥ ಸ್ಟ್ರಕ್ಚರನ್ನೇ ಅದಕ್ಕೆ ನಮ್ಮ ಅಖಿಲ ಅದನ್ನು ಏನು ನಾವು ಅಡಚಣೆ ಮಾಡದೆ ಇದ್ದದ್ದನ್ನೇ ಇದ್ದ ರೀತಿಯಲ್ಲಿ
ಪರ್ಮಿಷನ್ ಮಾಡ್ತೇವೆ, ಆದಷ್ಟು ಬೇಗ ಕೆಲಸ ಪ್ರಾರಂಭ ಮಾಡ್ತೇವೆ. ಆಮೇಲೆ ನೀವು ಪ್ರಮುಖವಾಗಿ ಸಚಿವ ಸ್ಥಾನಕ್ಕೆ ಏನೋ ಸ್ವಲ್ಪ ಡಿಮ್ಯಾಂಡ್ ಮಾಡ್ತಿದ್ದೀರಾ ಅಂತ ಯಾವ್ದು ಈಗ ನಾನು ಅಲ್ಲಿ ಅಸೆಂಬ್ಲಿ ನಡೆಸ್ತಾ ಇದ್ದೇನೆ, ಅದೇ ಜಾಗದಲ್ಲಿದ್ದೇನೆ. ಅಂತ ಯಾವ ಸ್ವಂತ ಇಲ್ಲ, ಸ್ಥಾನದಲ್ಲಿ ನಾನು ಎಲ್ಲಿ ಹೋದ್ರೂ ಕೂಡ ಖುಷಿಯಲ್ಲಿ ನನಗೆ ಯಾವ ಖುಷಿ ಅಂತ ನಾವು ರಾಜ್ಯಕ್ಕೆ ಕಾಣುದಿಲ್ಲ, ಅವತ್ತ ರಾಜ್ಯಕ್ಕೆ ಬಿಟ್ಟು ನಿವೃತ್ತಿ ಆಗ್ತೇನೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.